ಏನು ವ್ಯವಸ್ಥೆ ಇರೋದಿಲ್ಲ. ಅರ್ಥ ಗೊತ್ತಾ? ನಿಮ್ಮ ಭಕ್ತಿಯನ್ನು ನಡೀತಿದ್ದೆ, ನಂಬಿಕೆ ಸೇರಿ ತಂದ್ಕೊಡಿ, ಅಕ್ಕಿ ತಂದ್ಕೊಡಿ, ಬೆಲ್ಲ ತಂದ್ಕೊಡಿ, ಏನಿಲ್ಲ ಅಂದ್ರೆ ಬಂದು ಅಡ್ಬಿದ್ದೋಗ್ರಿ ಕಟ್ಟೋಗ್ಬಿಡಿ. ದೇವರು ಬೆಳ್ಳಿ ಕೆತ್ತರಿ ಹಾಕು, ಬಂಗಾರ ಕೆತ್ತರಿ ಹಾಕು, ಬೆಳ್ಳಿ ಕಣ್ಣು ಹಾಕು ಯಾವ ದೇವ್ರ ಹೇಳಿ ನಾವು ಹೇಳಲ್ಲ. ನೀವು 1000 ರೂಪಾಯಿ ಕಟ್ ಮಾಡಬೇಕು, 100 ರೂಪಾಯಿ ನಿನ್ನ ಬಿಟ್ಟಿದ್ದೀನಿ, ಕೂಡು ಉಪಯೋಗಿಸ್ಕೊಳ್ಳಿ. ಅದಾಗತ್ತಾ? ಬೆಳ್ಳಿ ಛತ್ರಿ, ಬೆಳ್ಳಿ ಗಂಟೆ, ಕುರಿ ಕಡಿ, ಮರಿ ಕಡಿ ಏನೂ ಇಲ್ಲ. ಒಂದೇ ಒಂದು ನಡೀತಿದೆ, ಶುದ್ಧವಾದ ಮನಸ್ಸಿಗೆ ಮಾತ್ರ. ಅದಾಗತ್ತಾ? 9 ಸರಿ ಬರ್ಬೇಕಾ, 10 ಸರಿ ಬರ್ಬೇಕಾ, ವ್ಯವಸ್ಥೆ ಇಲ್ಲ. ಬಂದಾಗೆಲ್ಲ ಆಡಾಡ್ಬೇಕು ಮಮ್ಮಿ, ನೀನು ಗೊತ್ತಾ? ಧಾರಾಳವಾಗಿ ಹೇಳ್ತೀವಿ ಮಮ್ಮಿ ಹುಡ್ಕೋಬೇಕು. ಒಂದು ಇನ್ನೊಂದು ಎಷ್ಟಿದೆ ಬರ್ಕೊಳ್ಳಿ. ತೆಗಿವಾ ಇಲ್ಲಿ ಬಾ ಮಗ, ತೆಗಿ ಬನ್ನಿ ಬಂದ ಬನ್ನಿ. ಇನ್ನೊಂದು ಕೊಡಿ. ಚೂರು ಅರ್ಶನ ಕುಂಕುಮ ಇದೆ, ಆಮೇಲೆ ಕೊಡ್ತೀನಿ ಅಂತೆ. ಕುತ್ಕೊಳ್ಳಿ, ಒಂದು ಮಂಗಳ ತಾಳಿ ಹಂಗೆ ಕುತ್ಕೊಂಡ್ಬಿಡಿ ಅಲ್ಲಿ. ಹೇಳ್ತೀನಿ ಏನ್ ಮಾಡ್ಬೇಕು ಅಂತ. ಇದು ನಿಮ್ಮ ಹೆಂಗಸು ಬಂದ್ಯಾರ? ಯಾರು ನಿಮ್ಮ ಹೆಂಗಸು? ಬರೋ ತಲೆ ಕಟ್ ಬರೋವ್ರಿಗೆ ಹೇಳ್ತೀನಂತೆ. ನೋಡಿ ಒಂದೇ ಒಂದು ನಿಮಿಷ, ಒಂದು ಇಬ್ರು ಹ್ಯಾಂಡಿಕ್ಯಾಪ್ ಕಳಿಸ್ತೀನಿ. ಯಾರು ಬೈಕೆ ಬೇಡಿ, ಒಂದಿಬ್ರು ಹ್ಯಾಂಡಿಕ್ಯಾಪ್ ಇದ್ದಾರೆ, ಅವ್ರು ಕಳ್ಸ್ಬಿಡ್ತೀನಂತೆ. ಅವ್ರ ಗುರುಗಳು ಮೇಲೆ ವಿದ್ಯೆ ಕಲ್ಸಾರಂತೆ. ಸರಿ, ಇನ್ನು ಇದು ಭಾಳ ಖುಷಿಯಾಗದೇನೆಂದ್ರೆ, ಇಲ್ಲೊಬ್ರು ಗುರುಗಳು, ಅಲ್ಲೊಬ್ರು ಮಾಸ್ಟ್ರು, ಇಲ್ಲೊಬ್ರು ತಮ್ಮ ಮಾಸ್ಟ್ರು, ಇವರೊಬ್ಬ ನಮ್ಮ ಅಣ್ಣ ಪೊಲೀಸ್. ಇವರು ಒಳ್ಳೆ ಸಂಸ್ಕಾರ. ಒಂದ್ಸರಿ ಇವರೆಲ್ಲರಿಗೂ ಸೇರಿಸಿ ಒಂದು ಕ್ಲಾಸ್ ಹಾಕೋದು ಅಣ್ಣ. ನಿಮ್ಮ ಹೆಂಗಸಿಗೆ ತಾಳಿ ಕಟ್ಸಿಂದ ನಾನೇ ಕಟ್ಟ, ನೀವು ಕಟ್ಬಿಡಿ, ನಾನೇ ಕಟ್ಟ. ಯಾರಿಗೆ ಕೈಕಾಲು ವರ್ಷಾರು ಪಳೆಯಲ್ಲ ಉಳಿಯಲ್ಲ. ಮನೆಗೆ ತೀರ್ಥ ಈ ಕಡೆ ಯಾರು ನೋಡಿದ್ದೀರಾ? ಮನೊಳಗೆ ಈ ಕಡೆ ಹೋಗಿ ಫಿಲ್ಟರ್ ಮಾಡಿ ಈ ಕಡೆ ತೀರ್ಥ ಪಳೆಯಲ್ಲ ಉಳಿಯಲ್ಲ. ಗಡಿಯಾರ ಟಿವಿ ಟೈಮ್ ಫೋಟೋ ಹಿಡಿ ಮಾಟ ಮಂತ್ರ ನಡೆಯೋದಿಲ್ಲ. ನಂಬಿಕೆ ಇದ್ರೆ ಮೈ ಮೇಲೆ ಅಂತರ ಹಾಕೊಳ್ಳಿ, ಪಂಚಳೋದು. ನಂಬಿಕೆ ಇದ್ರೆ ಕಾರಿಗೆ ಫಾಸ್ಟ್ ಹಾಕೋ ಸ್ಟಿಕ್ಕರ್ ಹಾಕೊಳ್ಳಿ. ನಂಬಿಕೆ ಇದ್ರೆ ಮತ್ತೆ ಬನ್ನಿ. ಇಷ್ಟೇ ಪವರ್, ಏನಿಲ್ಲ. ಮತ್ತೇನು ತಲೆಗೆ ಕೈ ಇಲ್ದಾರು ಕಾಲಿಲ್ದಾರು ನೋಡಂಗಿದ್ದು ಇಲ್ಲೇ ಇದ್ದಾರೆ. ಇವನೇ ಈ ದೇವಸ್ಥಾನ ಫುಲ್ ಕಟ್ಟಿರೋದು ನಿಮಗೆ. ಇವನೇ ತಿರುವಣ್ಣಾಮಲೆನು, ಇವನೇ ಪುಣ್ಯಾಕ ಒಂದು ಕ್ಲಾಪ್ ಹಾಕಿ ಮನಸ್ಸಿಗೆ. ಇನ್ನು ಮೈಸೂರವರು ಎಲ್ಲ ಪಾಯಲು ನಂಜುಂಡಪ್ಪ ಅಂತೇಳಿ ನಮ್ಮ ಗೌಡ್ರ ಸಮುದಾಯ, ಅವ್ರಿಗೆ ಮಕ್ಕಳು 2 ಗಂಡು 1 ಹೆಣ್ಣು. ಎಲ್ಲಿ ಬರುತ್ತಾರೆ? ಎದಿವತ್ತು ಕಳಿಸಿರ್ತಾರೆ ಮಕ್ಕಳು. ಕೈ ಮುರಿದು ಅವನಿಗೆ ಕೈ ಬರುತ್ತೆ, ಅವನ ದೇವಸ್ಥಾನ ಕಟ್ಟಿರೋದು. ಅವನು ಇವನು ಎಸ್ತಿದ್ರು. ಇನ್ನು ಆ ಪುಣ್ಯಾತ್ರ ತಿಂಡಿ ಸಿಗಲ್ಲ. ನಮ್ಮನೆ ಭಟ್ರು ಅಡುಗೆ ಮಾಡಿದ್ರೆ ಏನು ಹೇಳಿದ್ದೀನಿ ಪವರ್. ಯಾವನು ದೇವರಿಗೆ ಕೆಲಸ ಮಾಡೋದಿಲ್ಲ. ಎಲ್ಲಾಗ್ತಿರ್ ಗೊತ್ತಾ? ದುಡ್ಡಿರೋಲ್ಲ. ತಿರುಪತಿ ತಿಮ್ಮಪ್ಪ ನಾವೆಲ್ಲ ಜಾತಿ ಧರ್ಮ ಗುದ್ದಾಡ್ತಾ ಇದ್ದೀವಿ. ನಮ್ಮ ದೇವಸ್ಥಾನದಲ್ಲಿ ಜಾತೀಯತೆ ಧರ್ಮದಿಂದ ಇರೋದಿಲ್ಲ. ಮೂಲತಃ ಮುಸಲ್ಮಾನ್ ಜನಾಂಗ, ನಾನು ಹಿಂದೂ. ಇಲ್ಲಿ ಹಿಂದೂ ಮುಸ್ಲಿಂ ಇಲ್ಲ, ಅಣ್ಣ ಇವರು. ಈ ಮನುಷ್ಯ ಇನ್ನು ಅಯ್ಯರ ಬನ್ನಿ ಒಂದು ನಿಮಿಷ. ಇನ್ನು ನೋಡ್ತೀರಿ, ಸಾವಿರಾರು ಜನಕ್ಕೆ ಯಾವ ಜಾತಿ ಕೇಳಿದಂಗೆ ಕೈಕಾಲು ತಿಕ್ಕಿ ಹುಷಾರು ಮಾಡೋಂಥ ಪುಣ್ಯಾತ್ಮ. ಉದಾಹರಣೆ ನನಗೂ ಸಹಾಯ ಮಾಡೋಂಥ ಪುಣ್ಯಾತ್ಮ ನಮ್ಮ ಜೊತೆ. ಇನ್ನು ಅಂಥ ಸಹಾಯ ಮಾಡೋರಿಗೆ ಜಾಗ ಕೊಟ್ಟ ಪುಣ್ಯಾತ್ಮ ತರೀಕೆರೆ ಮೂಲತಃ ಇವರು ಅವ್ರಿಗೆ ಜಾಗ ಕೊಟ್ಟಂಥ ಪುಣ್ಯಾತ್ಮರು. ಇವ್ರಿಗೆ ಪುಣ್ಯಾತ್ಮ ಅಲ್ಲಿ ಜನಸೇವೆ ಮಾಡೋಂಥ ಪುಣ್ಯಾತ್ಮ. ಇವರಿಬ್ಬರಿಗೂ ನಿಮ್ಮ ಮನಸ್ಸಿದ್ರೆ, ನಿಮ್ಮ ಕೈ ಇದ್ರೆ ಮಾತ್ರ ಜಾಗ ಅನ್ಸೋದು. ಹಿಂಗೆ ನಾವೇನು ಸನ್ಮಾನ ಮಾಡೋಕ್ಕಾಗಲ್ಲ, ಗೌರವ ಕೊಡೋಣ. ಸನ್ಮಾನ ಮಾಡೋದು ಬೇಡ, ಗೌರವ ಕೊಡೋಣ. ಅದರಲ್ಲಿ ಹಿರಿಯರಿಗೆ ಒಂದು ಗೌರವ ಅಂತ ಒಂದು ಸಿರಲ್ಲಿ ಕ್ಲಾಸ್ ಹಾಕ್ತಾರೆ ಅಂತ ಹೇಳೋಲ್ಲ. ಜೊತೆಗೆ ಇದೇ ನಾವು ಅಲ್ಪ ಗಣಕ್ಕೆ ಯಾರೋ ನಿಂತು ಕೊಟ್ಟಿದ್ದು. ಬಟ್ ನಾನು ಇವ್ರ ಪ್ರೀತಿ ಇವ್ರಿಗೆ ಹಾಕ್ತೀನಿ. ಅದ ಅಂದ್ರೆ ಸರಿ ಎಲ್ಲ ಒಂದು ಯಾರಾದರೂ ಒಬ್ರು ಸಹಾಯ ಮಾಡ್ತಾವ, ಯಾರೊಬ್ರು ಒಳ್ಳೆ ಮಾಡ್ತಾವ, ಅವ್ರು ನೋಡಿ ಕಾಲೆಳೆಯ ಬದಲು, ಅವ್ರ ಬಗ್ಗೆ ಕೆಟ್ಟನ ಮಾತಾಡೋ ಬದಲು ಅವ್ರಿಗೆ ಸ್ಫೂರ್ತಿಯಾಗಿರೋಣ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನಾನು ದೇವಸ್ಥಾನ ಸಿಕ್ತಾಗ, ನಮ್ಮ ತಮ್ಮ ಗೊತ್ತಿರೋ ನಾನು ಡ್ರೈವರ್. ನಾನು ದೇವಸ್ಥಾನ ಸಿಕ್ತಾಗ ನನ್ನ ಕಾಲೆಳಿತೀವಿ, ಹೊಡಿತೀವಿ, ಬಿಡಿತೀವಿ ಅಂತ ಭಾಳ ಜನ ಬಂದೋಗ್ಬಿಟ್ಟು.
ನಮ್ಮ ಮೇಲೆ ಕಂಪ್ಲೇಂಟು ಕೊಟ್ಟೋಗ್ಬಿಟ್ರು, ನಮ್ಮ ತಾಯಿ ಮೇಲೆ ಕಂಪ್ಲೇಂಟ್ ಕೊಟ್ಟೋಗ್ಬಿಟ್ರು. ನಾನು ಬಟ್ ಜಗ್ಲಿಲ್ಲ, ಯಾಕಂದ್ರೆ ಯಾರೋ ಒಬ್ಬ ಬಂದು ಪ್ರೀತಿ ಮಾಡಿ ಯಾವನೋ ಒಂದು ನಾಯಿ ಬರುತ್ತೆ, ಮಿಕ್ಕೆಲ್ಲ ಒಂದು ಪ್ರೀತಿ ಮಾಡ್ತಾರೆ ನೋಡಿ. ಯಾವುದೋ ಮಗು ಬದುಕಲ್ ಹುಷಾರಾತಂತೆ ಅಂತ ಯಾರೋ ಹೇಳಿದ್ರು, ಕಿಡ್ನಿನೇ ಹುಷಾರಾತಂತೆ ಕಾಪಿ ಕಸಿ ಬಂದರು, ಬದುಕದೇ ಇಲ್ಲ ಅಂತಕ್ಕಂಥ ಬಾಯ್ಕೊಂಡು ಆಂದೋಲನ ಬಂದು ಜನ ಕಥ ಮಾಡ್ತಾರೆ. ಇಲ್ಲಿ ಇಂಥ ಪುಣ್ಯಾತ್ಮನ ಯಾವತ್ತೂ ಸ್ನಾನ ಮಾಡೋಣ. ಇವ್ರು ಇನ್ನೂ 4 ಜನ ಸಹಾಯ ಮಾಡೋ ಶಕ್ತಿ ದೇವ್ರಿಗೆ ಕೊಡಲಿ ಅಂತ, ದೇವ್ರಿಗೆ ಕೊಡ್ಲಿಕ್ಕೆ ನಾವು ಸನ್ಮಾನ ಯಾವತ್ತೂ ಅಲ್ಲ, ಪ್ರೀತಿ ಕೊಡ್ಬೇಕು. ನಾನು ನೋಡಿ ಹೇಳ್ತಾ ಇದ್ದೀನಿ, ಯಾವತ್ತು ಯಾರು ಕೆಲಸ ಇಲ್ದಾನೆ ಯಾರ ಬಗ್ಗೆ ಮಾತಾಡ್ತಾರೆ ನಿಮ್ಮನ್ನು ದಯವಿಟ್ಟು ಏನಂತಿಲ್ಲ. ನಿಮ್ಮ ತಾಯಿ ನೀವು ಏನೇ ಎಜುಕೇಶನ್ ಮಾಡಿರಿ, ನೀವೇನೇ ಓದಿರಿ, ನೀವು ಎಷ್ಟೇ ಶ್ರೀಮಂತರಾಗ್ರಿ, ನಿಮ್ಮ ಅಪ್ಪ ಅಮ್ಮ ನೀವು ಸಾಕಿಲ್ಲ ಅಂದ್ರೆ ವೇಸ್ಟ್. ಗೊತ್ತಾಗುತ್ತಾ? ಮೇಲಾಗಿ ಸಾಲ ಮಾಡಿ ಉಂಡು ಮನೆ ಮಲ್ಕೊಳ್ಳೋನು ಯಾಕೂ ಸಮ ಅಲ್ಲ. ಈ 3 ತಿಂಗಳು ಇನ್ನೂ ಸರಿ ಹೇಳ್ಬಿಡ್ತೀನಂತೆ, ನೀವು ಅಷ್ಟೇ ದೂರಿಂದ ಬಂದಿರಿ, ನಿಧಾನಕ್ಕೆ ಮನೆಗೋರಿ, ನಿಧಾನಕ್ಕೆ ಏನು ಮಾಡ್ತೀನಿ. ನಮ್ಮ ಮಮ್ಮಿ ಒಂದು ಐತಿ, ಕಾಫಿ ಕಾಸು ಕೂಡ ಮಮ್ಮಿ ಒಂದಿಲ್ಲ ಐತಿ ಒಂದು ಸರಿ. ನಮ್ಮ ಅಮ್ಮ ಒಂದ್ಸರಿ ಹೊಲ ಕಾಫಿ ಟೀ ಎಲ್ಲ ಕೊಡ್ತಾರೆ. ಒಳ್ಳೆ ಇಬ್ರು ಗುರು ಶಿಷ್ಯರು ತೆಗಿದಿರಿ, ನನ್ನಂತರಾಗಿ ಶಿಷ್ಯ ಮಾಡ್ತೀವಿ ನೋಡಿ. ಒಂದೇ ಒಂದ್ಸರಿ ಹೇಳ್ತೀರಂತೆ, ನಾವು ಯಾವತ್ತು ಎಷ್ಟೇ ಕೋಟಿ ಕಾರ ಬಂದ್ರು, ಎಷ್ಟೇ ಕೋಟಿ ಮನೆ ಕಟ್ಟರು ವೇಸ್ಟ್. ರಸ್ತೆಗೆ ಒಂದೇ ಒಂದು ಚೂರು ಏನು ಮಾಡ್ತೀರಾ ಅಂದರೆ, ನಿಮ್ಮೂರಿಗೆ ಒಂದು ಸಂಘ ಮಾಡ್ಕೊಳ್ಳಿ, ರಸ್ತೆ ಮಾಡ್ಕೊಳ್ಳಿ, ನಿಮ್ಮೂರು ಶಾಲೆ ಇಂಪ್ರೂವ್ ಮಾಡ್ಕೊಳ್ಳಿ, ನಿಮ್ಮೂರಿಗೆ ಒಂದು ಬೋರ್ ಹಾಕ್ಕೊಳ್ಳಿ. ಬೇಸಿಗೆ ಕಾಲದಲ್ಲಿ ನಾವು ನೀರಿಗೆ ಆಹಾರ ಕೊಡಂಗೆ ಇರೋದಿಲ್ಲ. ನೀವು ಬೇಕಾದ್ರೆ ಫಿಲ್ಟರ್ ನೀರು ಕುಡೀರಿ, ನಮ್ಮಂಥ ಬಡವರು ದನಕ ನೀರು ಕುಡಿತಾರೆ. ನಾವು ಊರೇ ಹೇಳ್ತಾ ಇರ್ತೀನಿ, ನಿಮ್ಮ ಮಕ್ಕಳು ವೆಡ್ಡಿಂಗ್ ಆ್ಯನಿವರ್ಸರಿ ಕೇಕ್ ಕಟ್ ಮಾಡಿ ಬರ್ಡೇ ಪಾರ್ಟಿ ಮಾಡೋ ದೊಡ್ಡ ಮನಸ್ಸಲ್ಲ, ಅಂಧಾಶ್ರಮಕ್ಕೆ ಹೋಗ್ರಿ, ಕೈ ಕಾಲಿಂದ ಊಟ ಹಾಕ್ಸಿ. ನಿಮ್ಮ ಊರ ಬಡವರು ಇರ್ತಾರೆ, 2 ಸೀಟ್ ಕೊಡಿಸಿ, ಕೈ ಕಾಲಿಂದ ಮಲಗಿರ್ತಾರೆ, 2 ಬೆಡ್ಶೀಟ್ ಹಚ್ಚಿ, ನೀವು ಪುಣ್ಯಂತರ ಆಗ್ತೀರಾ. ಇದೇ ನೀವು ಮಾಡೋದು. ನನಗೆ ಹೇಳ್ತೀನಿ, ಬೆಡ್ಶೀಟ್ ಹಚ್ಚಿ ಮನೆ ಯಾರು ಕಟ್ಟಿದ್ರು, ಬೆಡ್ಶೀಟ್ ಹಚ್ಚ ಬುದ್ಧಿ ಹೇಳ್ಕೊಟ್ಟಿದ್ದೀವಿ. ನಾನು ಮುಂಚೆ ಎಲ್ಲ ಅಂಧಾಶ್ರಮ ವೃದ್ಧಾಶ್ರಮಕ್ಕೆ ಏನೋ ಅಕ್ಕಿ ಕೊಡೋದು ನೋಡಿದ್ರು, ಅಕ್ಕಿ ಬೆಲ್ಲ ಎಲ್ಲ ಕೊಡ್ತೀನಿ. ಮುಂಚೆ ಎಲ್ಲ ಕೆಲವರು ವರ್ಷ ಕೊಟ್ಟಿದ್ದು 5 ಸಾವಿರ ಕೊಡಿ ಅಂತಾರೆ, ಒಳ್ಳೆ ದಿನ ಕೊಡಿ ಅಂತಾರೆ, ಎಲ್ಲ ಮಾಡಿದ್ರೆ ಈಗ ಹಾಲನ್ನ ಕೊಟ್ಟು ಮೊಸರನ್ನ ಕೊಡಿನ ಶುರುವಾದರೆ ಎಲ್ಲ ಬಿಟ್ಟು ಒಂದು ದಿವಸ ನಾನು ಇಟ್ಕೊಂಡು ಹೋಗ ಬೆಡ್ಶೀಟ್ ಹಚ್ಚಿ ಕೊಡಿ ಅಂತ ಹೇಳ್ಕೊಟ್ಟು ನನ್ನ ಅತ್ತೆ ಇವಾಗ ಜಾಸ್ತಿ ಬೆಡ್ಶೀಟ್ ಹಚ್ತಾ ಇದ್ದೀನಿ. ಈ ಬೆಡ್ಶೀಟ್ ಹಚ್ತಾ ಇದ್ದೀನಿ. ನೀವು ಕೈ ಕಾಲು ಇಲ್ದವ್ರಿಗೆ ಏನು ಮಾಡ್ತೀರಾ, ಒಂದು ಬೆಸಿ ಒಂದು ಹೊತ್ತಿನ ಊಟ ಕೊಡಿಸಿ, ಬೇರೆ ಏನು ಬೇಡ. ದುಡ್ಡು ಕೊಡ್ಬೇಡಿ. ಏನು ಕೊಡ್ತೀರಾ? ಇಲ್ಲಾಂದ್ರೆ ವೆಡ್ಡಿಂಗ್ ಆನ್ಸರ್ ಮಾಡಿ ಅದೇ 12 ಗಂಟೆ ಹೆಣ್ಮಕ್ಳು ನೀವು ಸಂಘ ಸಂಸ್ಥೆ ಮಾಡ್ಕೊಂಡು ಸಾಲ ಮಾಡ್ಕೊಂಡು ಹಾಳಾಗೋಗ್ರಿ. ನೀವು ಗಂಡು ಮಕ್ಳು ಎಣ್ಣೆ ಹೊಡೆದವ್ರು ಕಂಡ ಬಂದು ಬ್ಯಾಟ್ ಡೇಸ್ ನೆನ್ ಮಾಡಬೇಡಿ. ಒಳ್ಳೆ ಯಾರು ಮಾಡ್ತೀರಾ? ಯಾರು ಮಾಡ್ತೀವಿ ಕೈ ಒಳ್ಳೆ ಮಾಡೋಣ. ಇವತ್ತಿನ ಶುರು ಮಾಡ್ಕೊಳ್ಳಿ. ನಿಮ್ಮ ಅಕ್ಕಪಕ್ಕದ ಮನೆ ಅವ್ರ ಮನೆ ಬಗ್ಗೆ ನೋಡಿ ಕೆಟ್ಟನ ಮಾತಾಡೋ ಬದಲು ಅವ್ರಿಗೊಂದು ಅನ್ನ ಕೊಡಿ, ಒಂದು ಸೀಟ್ ಕೊಡಿಸಿ. ಆಗುತ್ತಾ? 5,000 ರೂಪಾಯಿ ಇದ್ರೆ ಮೀಟಿಂಗ್ ಹೊಡಿಬೇಡಿ ಹೆಣ್ಮಕ್ಳ, ಹೂ ಮಾರ್ಕೆಟ್ ಜೀವನ ಮಾಡಿ ಸಂಸಾರ ಸಾಕ್ಬೋದು. 10,000 ರೂಪಾಯಿ ಎಣ್ಣೆ ಹೊಡಿಬೇಡಿ ಗಂಡು ಮಕ್ಳ, ನಿಮ್ಮ ಮನೆ ನಿಮ್ಮ ಹೆಣ್ಣು ಮಕ್ಕಳು ನಿಮ್ಮ ಅಪ್ಪ ಅಮ್ಮನ ಆರಾಮ ಸಾಕ್ಬೋದು. ಹಾಕೋಲ್ವಾ? ಇಷ್ಟೇ ಮಾಡ್ಬೇಕು. ಇದನ್ನಾರು ಮಾಡ್ತೀರಾ ಮಾಡಲ್ವಾ? ಎಲ್ಲಿ ಮಾಡ್ತಿರೋ ಟಿವಿ ಆನ್ ಮಾಡ್ಕೊಂಡು ಮುಗಿದು ಹೆಣ್ಮಕ್ಳು ಸೀರಿಯಲ್ ಇರಲ್ಲ, ಗಂಡು ಮಕ್ಳು ಎಣ್ಣೆ ಇರಲ್ಲ, ಮಕ್ಕಳು ಮೊಬೈಲ್ ಇರಲ್ಲ. ಅಂತ ಕಾಲ ಬಂದಿಲ್ಲ, ಜನ ಬದಲಾಗಿದ್ದಾರೆ. ಮಳೆ ಬರ್ಲಿ ಅಂತ ಯಾರು ಇವತ್ತವ್ರಿಗೆ ಕೇಳಿಲ್ಲ, ನನ್ನ ಒಬ್ರು ಮಳೆ ಬರ್ಲಿ ಅಂತ ಯಾರು ಕೇಳಿಲ್ಲ. ಒಬ್ಬರು ಒಂದು ತರಿಗೆ ಕೇಳಿ ಓದಿಸ್ಬಿಟ್ಟು ಈ ವರ್ಷ ಯಾರು ಕೇಳಿಲ್ಲ. ಅರ್ಧ ಮನೆ ಕಟ್ಟಿ ಮಿಕ್ಕಿ ಮನೆ ಕಟ್ತೀರಾ, ಮನೆ ಕಷ್ಟ ಐತಿ, ತೊಂದರೆ ಐತಿ ಅಂತ. ಅದ್ರ ಮಧ್ಯೆ ನೋಡಿದ್ದೀರಿ ಸಾಮಾನ್ಯ ವಿಗ್ರಹಗಳ ಥರ ಮಕ್ಕಳಿದೆ. ನನಗೆ ನೀವು ಅದೃಷ್ಟ ಇದ್ರೆ ಇವತ್ತು ನನ್ನ ಮಗ ಭಾನುವಾರ ಅಲ್ವಾ, ದೊಡ್ಡ ಮಗ, ನೀವೇನು ವಿಗ್ರಹ ನೋಡ್ತೀರಿ ಅಲ್ಲಿ ನಾವು ಹಂಗೆ ವಿಗ್ರಹ, ದೊಡ್ಡ ವಿಗ್ರಹ ಹೆಂಗಿದೆ ಹಂಗೆ ದುರ್ಗಮ್ಮ ಥರ ಇದ್ದಾನೆ. ಇವನು 5 ವರ್ಷ ಕೊಡ್ತಾನು, 10 ವರ್ಷಕ್ಕೆ ಮಗ ಅವನು ಜಾರಿ ಹಾಕ್ಬಿಟ್ಟಿದ್ದೀನಿ ಆಯ್ತಾ. ನೋಡಿ ಇನ್ನೊಂದ್ಸರಿ ಹೇಳ್ತೀನಿ, ನಿಧಾನಕ್ಕೆ ಮನೆಗೆ ಹೋಗಿ ತೇರ್ ತಗೊಂಡೋಗ್ರಿ, ಗಡಿಯಾರ ಟಿವಿ ಟೈಮ್ ಫೋಟೋ ಇಡಿ, ಗಾಡಿ ಪಾಸ್ ಆಗ್ತೋ ಸ್ಟಿಕ್ಕರ್ ಹಾಕೊಳ್ಳಿ, ದುಡ್ಡಿದ್ರೆ ಅಂತರ ಹಾಕೊಳ್ಳಿ, ದುಡ್ಡಿಲ್ಲ ಅಂದರೆ ನಿಧಾನ ತೇರ್ ತಗೊಂಡು ಮನೆಗೆ ಆಯ್ತಾ. ಹುಷಾರ ಮನೆಗೆ ಹೋಗ್ಬರ್ರಿ. ನೀವು ಕುತ್ಕೊಂಡು ಮಂಡಿ ನೋಡಿ ಕೊಟ್ಟೆ ಟೀ ಹಿಂಗೇ ಸುಮ್ಮನೆ ಸ್ವಲ್ಪ ಚಾಟ್ ಮಾಡ್ತೀಯ ಯಾರನ್ನ ಇಬ್ಬರು ನಾವು ಹೋಗ್ತಿದ್ವಿ, ಇವ್ರನ್ನ ಜಾಸ್ತಿ ಹೋಗ್ತಿದ್ದು ಆಗ್ಬಿಟ್ಟು ಚೆನ್ನಾಗಿದ್ಯಾ? ನನ್ನ ಫೋಟೋಗಳು ತಗೋಬೇಕು ಮಕ್ಳಿಗೆ ಕೊಡಕ್ಕೆ. ನಮ್ಮಮ್ಮ ಆಲ್ರೆಡಿ